ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗರಿಗರಿಯಾದ ನವಣೆ ದೋಸೆಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ 3 ಗ್ಲಾಸ್ನಷ್ಟು ನವಣೆ ಮತ್ತು 1 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ತೆಗೆದುಕೊಳ್ಬೇಕು. ಇದನ್ನು ಚೆನ್ನಾಗಿ ತೊಳೆದು 6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಡಬೇಕು. 1 ಗ್ಲಾಸ್ ಉದ್ದಿನ ಬೇಳೆ ಮತ್ತು 2 ಸ್ಪೂನ್ನಷ್ಟು ಮೆಂತೆಕಾಳನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಹಾಕಬೇಕು. ಉದ್ದನ್ನು ನೆನೆಸಿದ ನೀರಿನಲ್ಲೇ ರುಬ್ಕೊಳ್ಬೇಕು. ಮಿಲ್ಲೆಟನ್ನು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಿ. ಈಗ ನೆನೆಸಿಟ್ಟ ಉದ್ದಿನ ಬೇಳೆ ಮತ್ತು ಮೆಂತೆಕಾಳನ್ನು ಮೊದಲಿಗೆ ರುಬ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ನೆನೆಸಿಟ್ಟ ನೀರನ್ನೇ ಉಪಯೋಗಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾನೀಗ ರುಬ್ಬಿದ ಉದ್ದಿನ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಗ್ರೈಂಡರ್ನಲ್ಲೂ ರುಬ್ಕೊಳ್ಬಹುದು. ನಾನು ಇವತ್ತು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ನೆನೆಸಿದ ಅಕ್ಕಿ ಮತ್ತು ನವಣೆ. ಈಗ ನೆನೆಸಿದ ಅಕ್ಕಿ ಮತ್ತು ನವಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನಾನಿಲ್ಲಿ 2 ಸರ್ತಿಯಾಗಿ ರುಬ್ಕೊಳ್ತಾ ಇದ್ದೇನೆ, ಸ್ವಲ್ಪ ಜಾಸ್ತಿ ಇರೋ ಕಾರಣ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಾನು ಹಿಟ್ಟು ರುಬ್ಕೊಳ್ಳುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಉಪ್ಪನ್ನು ದೋಸೆ ಯಾವಾಗ ಹಾಕ್ಕೊಳ್ತೀರಾ ಆವಾಗನೂ ಸೇರಿಸ್ಕೊಳ್ಬಹುದು. ಈಗ ಎಲ್ಲ ಹಿಟ್ಟು ರುಬ್ಬಿದ್ದು ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉದ್ದಿನ ಹಿಟ್ಟು ಮತ್ತು ನವಣೆ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ನವಣೆ ಬೇಗನೆ ಫರ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ 2 ಗಂಟೆಗಳ ಕಾಲ ನೀವು ಈ ಹಿಟ್ಟನ್ನು ಹೊರಗಡೆ ಇಟ್ಟು ಆಮೇಲೆ ಫ್ರಿಜ್ಜಿನಲ್ಲಿ ಇಡಬಹುದು. ಮರುದಿನ ಬೆಳಗ್ಗೆ ದೋಸೆ ಹಿಟ್ಟನ್ನು ಫ್ರಿಜ್ಜಿನಿಂದ 1 ಗಂಟೆ ಮುಂಚೆ ತೆಗೆದು ಇಟ್ಕೊಳ್ಳಿ. ಈಗ ದೋಸೆಯನ್ನು ಈ ಥರ ಹಾಕ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಈ ದೋಸೆ ಗರಿಗರಿಯಾಗಿ ಬರ್ತದೆ. ನಿಮಗೆ ಹೋಟೆಲ್ನಲ್ಲಿ ಹೇಗೆ ಗರಿಗರಿಯಾದ ದೋಸೆ ಸಿಗ್ತದೆ ಅದೇ ಥರ ಬರ್ತದೆ. ಸೈಡ್ ಡಿಶ್ ಆಗಿ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿಕೊಳ್ಬಹುದು. ದೋಸೆಯ ಬಣ್ಣನೂ ಬಹಳ ಚೆನ್ನಾಗಿ ಬರ್ತದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ. ಇನ್ನು ಇದನ್ನು ತಿರುವಿ ಹಾಕ್ಕೊಳ್ಬೇಕು. ನೀವು ತಪ್ಪದೆ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.